ಅತಿ ದೊಡ್ಡ ಕ್ರಾಂತಿಕಾರಕ ನಿರ್ಣಯ ತೆಗೆದುಕೊಂಡ ಸಿಎಂ ಡಿಕೆ ಶಿವಕುಮಾರ್. ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕೆ ಸಿಎಂ ಡಿಕೆ ಪಣ ತೊಟ್ಟಿದ್ದಾರೆ. ಅತಿ ದೊಡ್ಡ ಕ್ರಾಂತಿಕಾರಕ ನಿರ್ಣಯ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಪಣ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ದೊಡ್ಡ ಬೋರ್ಡ್ ಅಳವಡಿಕೆ. ಯಾರಾದ್ರೂ ಲಂಚ ಕೇಳಿದ್ರೆ ಅದರಲ್ಲಿರೋ ನಂಬರ್ಗೆ ಕರೆ ಮಾಡಿ ಅಂತ. ಯಾರೇ ಆಗಲಿ ಸಚಿವರ ಕೈಲಿ, ಶಾಸಕರ ಕೈಲಿ ತಪ್ಪು ಮಾಡಿಸಬಾರದು. ಯಾರಾದ್ರೂ ಲಂಚ ಕೇಳಿದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭ್ರಷ್ಟಾಚಾರವನ್ನ ಒಂದೇ ಸಲ ತೆಗಿತೀನಿ ಅಂತಲ್ಲ, ಹಂತ ಹಂತವಾಗಿ ಕಡಿಮೆ ಮಾಡಲು ಸಿಎಂ ಡಿಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅತಿ ದೊಡ್ಡ ಕ್ರಾಂತಿಕಾರಕ ನಿರ್ಣಯ ಅಂತ ಅಂದ್ರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಪಣ. ಹೀಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ದೊಡ್ಡ ಬೋರ್ಡ್ ಅಳವಡಿಕೆ. ಆ ಬೋರ್ಡ್ ನಲ್ಲಿ ಏನಿರುತ್ತೆ ಅಂತ ಅಂದ್ರೆ ಯಾರಾದ್ರೂ ಲಂಚ ಕೇಳಿದ್ರೆ ಅದರಲ್ಲಿರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಿ. ಯಾರೇ ಆಗ್ಲಿ ಸಚಿವರ ಕೈಲಿ, ಶಾಸಕರ ಕೈಲಿ ತಪ್ಪು ಮಾಡಿಸಬಾರದು. ಲಂಚ ಕೇಳಿದ್ರೆ ನನ್ನ ಗಮನಕ್ಕೆ ತನ್ನಿ, ಅದಕ್ಕೆ ಆಕ್ಷನ್ ಅನ್ನ ತೆಗೆದುಕೊಳ್ತೀವಿ ಅಂತ ಡಿಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ ಜನರಿಗೆ. ಭ್ರಷ್ಟಾಚಾರವನ್ನ ಒಂದೇ ಸಲ ತೆಗೆಯುವುದಕ್ಕಂತೂ ಸಾಧ್ಯ ಇಲ್ಲ, ಆಗೋದಿಲ್ಲ. ಹಂತ ಹಂತವಾಗಿ ಕಡಿಮೆ ಮಾಡ್ತೀನಿ, ಆ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರ ಕ್ರಾಂತಿಕಾರಿ ನಿರ್ಣಯ ಇದು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ನಿಜಕ್ಕೂ ಈ ಒಂದು ಕಾರ್ಯವನ್ನ ಏನ್ ರೂಪಿಸ್ಕೊಳ್ತಾ ಇದಾರಲ್ಲ ಡಿಕೆ ಶಿವಕುಮಾರ್, ನಿಜಕ್ಕೂ ಇದು ಸಕ್ಸಸ್ಫುಲ್ ಆಗಿ ಮುಂದುವರೆದ್ರೆ, ಕೊಟ್ಟಂತ ಭರವಸೆಯ ಪ್ರಕಾರವೇ ಮುಂದುವರೆದ್ರೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆದ್ರೆ ಗ್ರೇಟ್ ಡಿಸಿಷನ್ ಅಂತ ಹೇಳ್ಬೋದು. ಗ್ರೇಟ್ ನಿರ್ಣಯ ಇದು. ಯಾಕಂದ್ರೆ ಇಲ್ಲಿವರೆಗೂ ಯಾರ ಕೈಯಿಂದನೂ ಕೂಡ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ಬೇಕನ್ನುವಂಥದ್ದು ಆಗಿಲ್ಲ. ಹೋರಾಟಗಳಾಗಿದೆ. ಅಣ್ಣಾ ಹಜಾರೆ ಅವರ ಹೋರಾಟ ನಮ್ಗೆ ನೆನಪಾಗುತ್ತೆ, ಹೋರಾಟಗಳಾಗಿದೆ. ಬಟ್ ಅದು ಆ ಹೋರಾಟಗಳು, ಆ ಪ್ರಯತ್ನಗಳು ಅಷ್ಟು ಫಲ ಕೊಟ್ಟಿಲ್ಲ. ಯಾಕೆ ಅಂತ ಅಂದ್ರೆ ಈ ಮಿಡಲ್ ಮ್ಯಾನ್ಗಳು ಏನಿರ್ತಾರಲ್ಲ, ಅಧಿಕಾರಿಗಳು ಏನಿರ್ತಾರೆ ಅಲ್ವಾ, ಅಧಿಕಾರಿಗಳ ಕಳ್ಳಾಟದಿಂದ ಭ್ರಷ್ಟಾಚಾರಕ್ಕೆ ನೀನು ಬಡವನ, ನೀನು ಶ್ರೀಮಂತನ ಇಲ್ಲ ರೀ. ಭ್ರಷ್ಟಾಚಾರದಲ್ಲಿ ನೀನು ಇಷ್ಟು ಕೊಡು, ನಾನು ನಿನ್ನ ಕೆಲಸ ಮಾಡಿಕೊಡ್ತೀನಿ, ಅದು ಮಾತ್ರ. ನೀನು ಬಡವನ, ನಿನ್ನ ಹತ್ರ ಇದೆಯಾ ಇಲ್ವಾ, 3 ಹೊತ್ತು ಊಟ ಮಾಡೋದಕ್ಕೂ ಕೂಡ ಅವರ ಶಕ್ತಿ ಇಲ್ದಿರುವಂಥ ಮನುಷ್ಯನಲ್ಲೂ ಕೂಡ ಲಂಚ ಕೇಳುವಂತಹ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ದುಷ್ಟ ಅಧಿಕಾರಿಗಳಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಸರ್ಕಾರಿ ಕಚೇರಿಗಳ ಮುಂದೆ ಒಂದು ಬೋರ್ಡ್ ಹಾಕ್ತೀನಿ, ಯಾರಾದ್ರೂ ಭ್ರಷ್ಟಾಚಾರ ಅಂತ ಬಂದ್ರೆ, ಯಾರಾದ್ರೂ ಲಂಚ ಕೇಳಿದ್ರೆ ಅದಕ್ಕೆ ನೀವು ಕರೆ ಮಾಡಿ ತಿಳಿಸಬೇಕು. ಇದು ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಂತ ರೀತಿಯಲ್ಲೇ ಮುಂದುವರೆದ್ರೆ ಜನ ನಿಜಕ್ಕೂ ಕೂಡ ನಿಮ್ಮನ್ನ ಪ್ರತಿ ಬಾರಿ ಮತ್ತೆ ಮತ್ತೆ ಆಯ್ಕೆ ಮಾಡ್ತಾರೆ. ಮಂತ್ರಿಗಳು ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇರೋರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಯಾವ್ದಾದ್ರು ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ಟರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳಿಬಿಡಿ ಅಂತ ಹೇಳಿದ್ದೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸೋಕ್ಕೆ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದರೂ ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DCs should be directly connected to me. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಹಿಡಿದು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು.
CM ಸ್ಥಾನಕ್ಕಾಗಿ ಅಷ್ಟು ಹೊಡೆದಾಡಿ ಬಡದಾಡಿ ಗುದ್ದಾಡಿ ಟೆಂಪಲ್ ರನ್ನು ದೇವರ ಮೊರೆ ಹೋಗಿ ಎಲ್ಲ ಫೈನಲ್ ಸರ್ಕಸ್ ಆದಮೇಲೆ CM ಸ್ಥಾನವನ್ನು ಅಲಂಕರಿಸಿದಂಥ DK ಶಿವಕುಮಾರ್ ಅವರ ನಿರ್ಧಾರ ಇದೇನಿದೆಯಲ್ಲ, ಅಂದರೆ ಒಂದೊಂದಾಗಿ ಏನು ಕೆಲವೊಂದು ತೆಗೆದುಕೊಂಡು ಬಂದಂಥ ಒಂದಿಷ್ಟು ಈಗ ಗೃಹಲಕ್ಷ್ಮಿ ವಿಚಾರದಲ್ಲಿರುವಂಥ ಪರಿಷ್ಕರಣೆ ಇರ್ಬೋದು ಅದೊಂದು ರೀತಿಯಲ್ಲಿ, ಬಟ್ ಮತ್ತೊಂದು ಏನು ಒಂದಿಷ್ಟು ರೂಲ್ಸ್ಗಳನ್ನು ಜಾರಿಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಲ್ವಾ, ಕರ್ನಾಟಕದ ಉದ್ಧಾರಕ್ಕಾಗಿ ಮಾಡ್ತಾ ಇರುವಂಥದ್ದು, ಜನಗಳ ಉದ್ಧಾರಕ್ಕಾಗಿ ಮಾಡ್ತಾ ಇರುವಂಥದ್ದು. ಈಗ ಸರ್ಕಾರಿ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಆಗುತ್ತೆ. ಅದರಲ್ಲೂ ಕೂಡ ನೌಕರರು ಅಂತ ಬಂದಾಗ, ಇದೀಗ ಸರ್ಕಾರಿ ಕೆಲಸ ತೆಗೆದುಕೊಳ್ಬೇಕು ಅಂತ ಬಂದಾಗ ಅಲ್ಲಿ ಆಗುವಂಥ ಲಂಚದ ವಿಚಾರಕ್ಕೆ ಕೂಡ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಇಷ್ಟು ಲಕ್ಷ ಕೊಡು ನಿನಗೆ ಈ ಪೋಸ್ಟ್, ಇವೆಲ್ಲ ನಡೀತಾ ಇದೆ, ಸದ್ಯದ ಪರಿಸ್ಥಿತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವನ್ನ ತಡೆಗಟ್ಟಬೇಕು.